ಟ್ಯಾಕ್ಸ್ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂತಹ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಅವ್ರಿಗೆ ಯಾವ ನೈತಿಕತೆ ಇದೆ ಅಂತ ಮಾತಾಡ್ತಿದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಮಾತನಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಆದ್ರೆ ಅವ್ರು ಏನು ರಾಜ್ಯಕ್ಕೆ ತಂದುಕೊಡ್ತಿದ್ದಾರೆ, ಅವರೇನಾದ್ರೂ ಗ್ಯಾರಂಟಿಯನ್ನ ತಂದುಕೊಟ್ಟಿದ್ರಾ, ಅವರಿಗೆ ಯಾವ ನೈತಿಕತೆ ಇದೆ ಅಂತ ಮಾತಾಡ್ತಿದ್ದಾರೆ. 4.5 ಲಕ್ಷ ಕೋಟಿ ತೆರಿಗೆ ಕಟ್ತಾ ಇದ್ದೀವಿ, 60,000 ಕೋಟಿಯಷ್ಟೇ ವಾಪಸ್ ಬರ್ತಾ ಇದೆ. ಉಳಿದ ದುಡ್ಡನ್ನ ದೇವೇಗೌಡರಾಗ್ಲಿ ಅಥವಾ HD ಕುಮಾರಸ್ವಾಮಿ ಅವರೇ ಆಗ್ಲಿ ಕೊಡಿಸ್ಲಿ. ಇವರು ಕರ್ನಾಟಕಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಸುಮ್ಮನೆ ಯಾಕೆ ಮಾತಾಡ್ತಾರೆ ಅವರು? ಬರೀ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಈ ವರ್ಷ ನಬಾರ್ಡ್ನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಕಳೆದ ವರ್ಷ ನಬಾರ್ಡ್ನಿಂದ 5,600 ಕೋಟಿ ರೈತರಿಗೆ ಸಾಲವನ್ನ ಕೊಟ್ಟಿದ್ರು. ಈ ವರ್ಷ 2,340 ಕೋಟಿ ರೂಪಾಯಿಯಷ್ಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮಂತ್ರಿಯಾಗಿ ಏನ್ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆನ ಮಾಡಿದ್ದಾರೆ. ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರೇನ್ರಿ? ಮತ್ ಕುಮಾರಸ್ವಾಮಿಗೆ ಯಾವ ನೈತಿಕ ಹಕ್ಕಿದೆ ಮಾತಾಡಕ್ಕೆ? ಬರೀ ಗ್ಯಾರಂಟಿ ಅಂತ ಇದೆ ಸರ್ಕಾರ, ತೆರಿಗೆ ಕೊಟ್ಟಿರೋ ಜನರಿಗೆ ಯಾರು ಹೇಳಿದ್ರು? ಕೇಳ್ರಿ, ಅಲ್ಲಿ ಮಾತಾಡ್ಲಿ ಅವರು ಡೆಲ್ಲಿನಲ್ಲಿ. ನಾವು 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ. ಎಷ್ಟು? 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದೆಷ್ಟು? 59,000 60,000 ಕೋಟಿ. ಇನ್ನು ಉಳಿದ ದುಡ್ಡೆಲ್ಲ ನಾವು ₹1 ಕೊಟ್ರೆ ನಾವು ಬರೋದು 14 ಪೈಸೆ. ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರ ಉಳ್ಕತ್ತದಲ್ಲ, ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ. ಬರೀ ಮಾತಾಡೋದ್ರ ಪ್ರಯೋಜನ ಏನಂತ? ಇವ್ರು ದೇವೇಗೌಡರಾಗಲಿ, ಇವ್ರ ತಂದೆಯವರಾಗಲಿ, ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಮಾಡಿದಾರ? ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು. ನಬಾರ್ಡ್ನಿಂದ ರೈತರಿಗೆ ಸಾಲ 4% ಸಾಲ ಕೊಡ್ತಾರೆ. ಈ ವರ್ಷ ಎಷ್ಟಿದೆ ಗೊತ್ತಾ? 2,340 ಕೋಟಿ.